ನಮಸ್ಕಾರ ವೀಕ್ಷಕರೇ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅನ್ನೋದರ ಬಗ್ಗೆ ದೇಶದ ಜನತೆಗೆ ಆಲ್ರೆಡಿ ಒಂದು ಕ್ಲಾರಿಟಿ ಸಿಕ್ಕಿದೆ. ಈ ಹೊತ್ತಲ್ಲೇ ಪ್ರತಿಷ್ಠಿತ ರಾಷ್ಟ್ರೀಯ ಮಾಧ್ಯಮಗಳಿಂದ ಮೆಗಾ ಸರ್ವೆ ರಿಪೋರ್ಟ್ ಕೂಡ ಬಂದಿದೆ. ಈಗಿಂದೀಗಲೇ ಚುನಾವಣೆ ನಡೆದರೆ ಯಾರು ಗೆಲ್ತಾರೆ ಅನ್ನೋ ಎಕ್ಸ್ಕ್ಲೂಸಿವ್ ವರದಿಗಳು ಹೊರಬಿದ್ದಿವೆ. ಅಫ್ಕೋರ್ಸ್ ಎಲ್ಲರ ನಿರೀಕ್ಷೆಯಂತೆಯೇ ಈ ಬಾರಿ ಗೆಲ್ಲೋದು NDA ಅನ್ನೋದನ್ನೇ ಸರ್ವೆ ಕೂಡ ಹೇಳ್ತಾ ಇದೆ. ಆದರೂ ಕೂಡ ಕೆಲ ಅಂಶಗಳು ಎಲ್ಲರ ಅಚ್ಚರಿಗೆ ಕಾರಣವಾಗ್ತಾ ಇವೆ. ಹಾಗಿದ್ರೆ ಈ ಮೆಗಾ ಸರ್ವೆಯಲ್ಲಿ ಇರೋ ಅಂಶಗಳು ಏನೇನು ಅನ್ನೋದನ್ನ ತಿಳಿಸ್ತೀವಿ. ಅಲ್ಲದೆ ಕರ್ನಾಟಕ, ತಮಿಳುನಾಡಿನಲ್ಲಿ ಈ ಬಾರಿ ಏನಾಗುತ್ತೆ ಅನ್ನೋ ಕುತೂಹಲ ಇಡೀ ದೇಶದಲ್ಲಿ ಮನೆ ಮಾಡಿದೆ. ಆದ್ರೆ ಈ ಎರಡು ರಾಜ್ಯಗಳ ಬಗ್ಗೆ ಸರ್ವೆಯಲ್ಲಿ ಅಚ್ಚರಿಯ ಅಂಶಗಳು ಹೊರಬಿದ್ದಿವೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಅಲ್ಲದೆ ಜನರ ನಿರೀಕ್ಷೆಯಂತೆ NDA 400ರ ಗಡಿಯನ್ನ ಕ್ರಾಸ್ ಆಗುತ್ತಾ ಇಲ್ವಾ, ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ನಿರೀಕ್ಷೆಯಂತೆಯೇ NDA ಈ ಬಾರಿ ಅಧಿಕಾರಕ್ಕೆ ಬರೋದು ನಿಶ್ಚಿತ ಅಂತ ಹೇಳ್ತಾ ಇದೆ ಟೈಮ್ಸ್ ನೌ ಹಾಗೂ ಮ್ಯಾಟ್ರಿಸ್ ಸಂಸ್ಥೆ ನಡೆಸಿರೋ ಸಮೀಕ್ಷೆಯ ವರದಿ. ಸದ್ಯದ ವಾತಾವರಣದ ಪ್ರಕಾರ ಈಗಿಂದೀಗಲೇ ಎಲೆಕ್ಷನ್ ನಡೆದರೆ NDA 366, ಇಂಡಿಯಾ ಅಲಯನ್ಸ್ 104 ಹಾಗೂ ಇತರೆ ಪಕ್ಷಗಳು 73 ಸ್ಥಾನಗಳನ್ನ ಗೆಲ್ಲಲಿವೆ ಅಂತ ಸರ್ವೆ ಹೇಳಿದೆ. ಈ ಲೆಕ್ಕದಲ್ಲಿ NDA ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ಹಿಡಿಯೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಮೊನ್ನೆಯಷ್ಟೇ ಪ್ರಧಾನಿ ಮೋದಿ ಸೆಷನ್ ನಲ್ಲಿ ಈ ಬಾರಿ NDA 370 ಸೀಟ್ಗಳನ್ನ ಗೆಲ್ಲಲಿದೆ ಅಂತ ಹೇಳಿದ್ರು. ಈಗ ಬಂದಿರೋ ಸರ್ವೆ ಸರಿಸುಮಾರು ಹತ್ತಿರದಲ್ಲೇ ಇದ್ದು ಬಿಜೆಪಿ ಪ್ರೆಡಿಕ್ಷನ್ ಸರಿಯಾಗಿದೆ ಅಂತ ಹೇಳಲಾಗಿದೆ. ಕಳೆದ ಬಾರಿ ಅಂದ್ರೆ 2019ರ ಲೋಕಸಭಾ ಚುನಾವಣೆಯಲ್ಲಿ NDA ಬರೋಬ್ಬರಿ 353 ಸ್ಥಾನಗಳನ್ನ ಗೆದ್ದಿತ್ತು. ಈ ಪೈಕಿ ಬಿಜೆಪಿಯೇ 303 ಸೀಟ್ಗಳನ್ನ ಗೆದ್ದು ದಾಖಲೆ ಬರೆದಿತ್ತು. ಈಗ ಹೊರಬಿದ್ದಿರೋ ಸರ್ವೆಯನ್ನ ನೋಡ್ತಾ ಇದ್ರೆ ಈ ಬಾರಿಯೂ ಬಿಜೆಪಿ ಏಕಾಂಗಿಯಾಗಿ 300ರ ಗಡಿಯನ್ನ ದಾಟಲಿದೆ ಅಂತ ಹೇಳಲಾಗ್ತಿದೆ. ಅಲ್ಲದೆ ಪ್ರಧಾನಿ ಮೋದಿ ಮತ್ತೆ PM ಆಗಬೇಕು ಅಂತ 61% ಜನ ಹೇಳಿದ್ರೆ 31% ಜನರು ರಾಹುಲ್ ರನ್ನ ಪ್ರಧಾನಿ ಕುರ್ಚಿಯಲ್ಲಿ ನೋಡೋದಕ್ಕೆ ಇಷ್ಟಪಡ್ತಾರಂತೆ. ಇನ್ನು ಯಾವ್ಯಾವ ರಾಜ್ಯಗಳಲ್ಲಿ ಯಾವ ಪಕ್ಷದವರು ಎಷ್ಟು ಸೀಟ್ಗಳನ್ನ ಗೆಲ್ಲಬಹುದು ಅನ್ನೋದು ಕೂಡ ರಿವೀಲ್ ಆಗಿದೆ. ಅದರಲ್ಲಿ ಪ್ರಮುಖ ರಾಜ್ಯಗಳಲ್ಲಿ ಏನಾಗಬಹುದು ಅನ್ನೋದನ್ನ ಒನ್ ಬೈ ಒನ್ ಹೇಳ್ತೀವಿ. ಮೊದಲಿಗೆ ನಮ್ಮ ರಾಜ್ಯ ಕರ್ನಾಟಕ. ಬಿಜೆಪಿ 21, JDS 2, ಕಾಂಗ್ರೆಸ್ 5. ವಿಧಾನಸಭಾ ಚುನಾವಣೆ ರಿಸಲ್ಟ್ ಬಂದ ಬಳಿಕ ಈ ಬಾರಿ ಲೋಕಸಭೆಯಲ್ಲೂ ಬಿಜೆಪಿ ನೆಲ ಕಚ್ಚಲಿದೆ ಅನ್ನೋ ಮಾತು ಹರಿದಾಡ್ತಾ ಇತ್ತು. ಆದ್ರೆ ಸಮೀಕ್ಷೆಯಲ್ಲಿ ಈ ಬಾರಿಯೂ ಬಿಜೆಪಿ 20ರ ಗಡಿ ದಾಟೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇನ್ನು JDS 2 ಕ್ಷೇತ್ರಗಳನ್ನ ಗೆಲ್ಲಲಿದೆ. ರಾಜ್ಯದಲ್ಲಿ JDS ಹಾಗೂ ಬಿಜೆಪಿ ಮೈತ್ರಿ ಆಗಿದ್ದು ಕರ್ನಾಟಕದಿಂದ NDA ಅಕೌಂಟ್ಗೆ 23 ಸೀಟ್ಗಳು ಬರಬಹುದು ಅಂತ ಸರ್ವೆ ಹೇಳಿದೆ. ಇನ್ನು ಆಡಳಿತದಲ್ಲಿರೋ ಕಾಂಗ್ರೆಸ್ ಕೇವಲ 5 ಸೀಟ್ ಗೆಲ್ಲೋದ್ರಲ್ಲಿ ಯಶಸ್ವಿ ಆಗಬಹುದು ಅಂತ ಅಂದಾಜಿಸಲಾಗಿದೆ. ಈ ಮೂಲಕ ಕಾಂಗ್ರೆಸ್ನ ಗ್ಯಾರಂಟಿಗಳು ಲೋಕಸಭಾ ಚುನಾವಣೆಯಲ್ಲಿ ಯಾವ ಪರಿಣಾಮವನ್ನು ಬೀರೋದಿಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಇನ್ನು ನಮ್ಮ ರಾಜ್ಯವನ್ನ ಹೊರತುಪಡಿಸಿದ್ರೆ ದಕ್ಷಿಣ ಭಾರತದಲ್ಲಿ ಈ ಬಾರಿ ಹೆಚ್ಚು ಕುತೂಹಲ ಕೆರಳಿಸಿರೋ ರಾಜ್ಯ ಅಂದ್ರೆ ಅದು ತಮಿಳುನಾಡು. ಸರ್ವೆ ಪ್ರಕಾರ ತಮಿಳುನಾಡಿನಲ್ಲಿ DMK 36, ಬಿಜೆಪಿ 1, ADMK 2 ಸ್ಥಾನಗಳನ್ನ ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ. ಹೌದು, ನಾವಾಗ್ಲೇ ಹೇಳಿದ ಹಾಗೆ ಅಚ್ಚರಿಯ ಸರ್ವೆ ಬಂದಿರೋದು ತಮಿಳುನಾಡಿನಿಂದ. ಬಿಜೆಪಿ ಈ ಬಾರಿ ತಮಿಳುನಾಡಲ್ಲಿ ಕಮಾಲ್ ಮಾಡುತ್ತೆ ಅನ್ನೋದು ಎಲ್ಲರ ನಿರೀಕ್ಷೆ. ಆದ್ರೆ ಒಂದೇ ಸೀಟ್ ಗೆಲ್ಲುತ್ತೆ ಅಂತ ಸರ್ವೆ ಹೇಳ್ತಾ ಇದೆ. ಹಾಗಂದ ಮಾತ್ರಕ್ಕೆ ಬಿಜೆಪಿ ಹಿಂದೆ ಬಿದ್ದಿದೆ ಅಂತ ಅಲ್ಲ. ವೋಟ್ ಶೇರಿಂಗ್ ನಲ್ಲಿ ಬಿಜೆಪಿ 20%ಗೂ ಹೆಚ್ಚು ಮತಗಳನ್ನ ಪಡೆದು 2ನೇ ಸ್ಥಾನದಲ್ಲಿ ಇರಲಿದೆಯಂತೆ. ಅಂದ್ರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಗ್ ಕಾಂಪಿಟೇಟರ್ ಆಗಿ ಗೆಲುವಿನ ಹತ್ತಿರ ಬಂದು ಸೋಲಬಹುದು ಅಂತ ಅಂದಾಜಿಸಲಾಗಿದೆ. ಇನ್ನು ತಮಿಳುನಾಡಿನಲ್ಲಿ ಆಡಳಿತ ವಿರೋಧಿ ಅಲೆ ಹೆಚ್ಚಾಗಿದ್ದು 44% ಜನರು ಈಗಿನ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ಹೇಳಲಾಗಿದೆ. ಈ ಮಧ್ಯೆ DMK ಹಾಗೂ AIADMK ಆಪರೇಷನ್ಗೆ ಮುಂದಾಗಿದ್ದು ಸ್ವಂತ ವರ್ಚಸ್ಸು ಹೊಂದಿರೋ ಪಕ್ಷೇತರ ಅಭ್ಯರ್ಥಿಗಳಿಗೆ ಗಾಳ ಹಾಕ್ತಾ ಇವೆ. ಆದ್ರೆ ಕ್ಯಾಂಡಿಡೇಟ್ ಫೈನಲ್ ಆದ್ಮೇಲೆ ಈ ಲೆಕ್ಕ ಬದಲಾಗಬಹುದು ಎನ್ನಲಾಗಿದೆ. ಇನ್ನು ತೆಲಂಗಾಣ. ಕಾಂಗ್ರೆಸ್ 9, ಬಿಜೆಪಿ 5, ಇತರೆ ಪಕ್ಷಗಳು 3. ದಕ್ಷಿಣದಲ್ಲಿ ಬಿಜೆಪಿ ಬಹಳ ನಿರೀಕ್ಷೆ ಹೊಂದಿರೋ ಇನ್ನೊಂದು ರಾಜ್ಯ ಅಂದ್ರೆ ಅದು ತೆಲಂಗಾಣ. ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದು ಕಾಂಗ್ರೆಸ್ ಆದ್ರೂ ಬಿಜೆಪಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಆದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಲವು ಸೀಟ್ ಗೆಲ್ಲಬಹುದು ಅಂತ ಅಂದಾಜಿಸಲಾಗಿತ್ತು. ಅದರಂತೆಯೇ 5 ಸೀಟ್ ಗೆಲ್ಲಬಹುದು ಅಂತ ಸರ್ವೆ ಹೇಳಿದೆ. ಆದ್ರೆ 2 ಟರ್ಮ್ ತೆಲಂಗಾಣದಲ್ಲಿ ಅಧಿಕಾರದಲ್ಲಿದ್ದ BRS ಕೇವಲ 2 ಸೀಟ್ ಗೆಲ್ಲಬಹುದು ಅಂತ ಸರ್ವೆ ಹೇಳ್ತಾ ಇದೆ. ಇನ್ನು ಆಂಧ್ರದ ವಿಚಾರಕ್ಕೆ ಬಂದ್ರೆ YSRCP 19, TDP ಮತ್ತು ಮೈತ್ರಿಕೂಟಗಳು 6. ಆಂಧ್ರದಲ್ಲಿ ಸದ್ಯ YSR ಕಾಂಗ್ರೆಸ್ ಅಧಿಕಾರದಲ್ಲಿದ್ದು ಲೋಕಸಭೆಯಲ್ಲಿ ಅವರೇ ಪ್ರಾಬಲ್ಯ ಮೆರೀತಾರೆ ಅಂತ ಸರ್ವೆ ಹೇಳ್ತಾ ಇದೆ. ಕಳೆದ ವಿಧಾನಸಭೆಯಲ್ಲಿ ಬಹುದೊಡ್ಡ ಮಟ್ಟದಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದ ಜಗನ್ ಪಾರ್ಟಿಗೆ ಈ ಬಾರಿಯೂ ಜನ ಕೈ ಹಿಡಿತಾರೆ.
ಟಿಡಿಪಿ ಹಾಗೂ ಅದರ ಮೈತ್ರಿ ಪಕ್ಷಗಳು ಕೇವಲ 6 ಸೀಟ್ ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ. ದಕ್ಷಿಣ ಭಾರತದ ಪೈಕಿ ಉಳಿದ ಇನ್ನೊಂದು ರಾಜ್ಯ ಅಂದ್ರೆ ಅದು ಕೇರಳ. ಸದ್ಯ ಕೇರಳದ ಬಗ್ಗೆ ಮಾಹಿತಿ ರಿವೀಲ್ ಆಗಿಲ್ಲ. ಪ್ರಧಾನಿ ಮೋದಿ ರೋಡ್ ಶೋ ವೇಳೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬೆಂಬಲ ವ್ಯಕ್ತವಾಗಿತ್ತು. ಈ ಬಾರಿ ಕೇರಳದಲ್ಲಿ ಬಿಜೆಪಿ ಒಂದಷ್ಟು ಸೀಟ್ಗಳನ್ನ ಗೆಲ್ಲಲಿದೆ ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಗೆಲುವಿನ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳುವ ಉತ್ತರ ಪ್ರದೇಶದ ಬಗ್ಗೆ ನೋಡೋದಾದ್ರೆ ಬಿಜೆಪಿ 77, ಇಂಡಿ ಅಲಯನ್ಸ್ 3. ಮೊದಲೇ ರಾಮ ಮಂದಿರ ಆಗಿರೋ ಉತ್ಸಾಹದಲ್ಲಿರೋ ಜನರು ಉತ್ತರ ಪ್ರದೇಶದಲ್ಲಿ ಭಾಗಶಃ ಸಂಪೂರ್ಣ ಬೆಂಬಲ ನೀಡೋದಕ್ಕೆ ಮುಂದಾಗಿದ್ದಾರೆ. ಇರೋ 80 ಸೀಟ್ಗಳಲ್ಲಿ ಸುಮಾರು 77 ಸೀಟ್ಗಳು ಬಿಜೆಪಿ ಪಾಲಾಗಬಹುದು ಅಂತ ಅಂದಾಜಿಸಲಾಗಿದೆ. ಎಸ್ಪಿ ಹಾಗೂ ಆರ್ಎಲ್ಡಿ ಸೇರಿ 3 ಸೀಟ್ಗಳನ್ನ ಗೆದ್ರೆ ಕಾಂಗ್ರೆಸ್ಗೆ 1 ಸೀಟ್ ಬರೋದಿಲ್ಲ ಅಂತ ಸರ್ವೆ ಹೇಳ್ತಾ ಇದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿ ವಿಚಾರಕ್ಕೆ ಬಂದ್ರೆ ಬಿಜೆಪಿ 7, ಇಂಡಿ ಅಲಯನ್ಸ್ 0. ದೆಹಲಿಯ ವಿಶೇಷತೆ ಅಂದ್ರೆ ವಿಧಾನಸಭೆಯಲ್ಲಿ ಹಾಗೂ ಲೋಕಸಭೆಯಲ್ಲಿ ಜನರ ಡಿಸಿಷನ್ ಕಂಪ್ಲೀಟ್ ಬದಲಾಗಿರುತ್ತೆ ಅನ್ನೋದು. ಕಳೆದ ಬಾರಿ ವಿಧಾನಸಭೆಯಲ್ಲಿ ಕೇಜ್ರಿವಾಲ್ಗೆ ದೊಡ್ಡ ಗೆಲುವು ಕೊಟ್ಟ ಜನತೆ ಲೋಕಸಭೆಯಲ್ಲಿ ಸಂಪೂರ್ಣವಾಗಿ ಬಿಜೆಪಿಗೆ ಮತ ನೀಡಿತ್ತು. ಈ ಬಾರಿಯೂ ಲೋಕಸಭೆಯಲ್ಲಿ ಅಷ್ಟು ಸೀಟ್ಗಳು ಬಿಜೆಪಿಗೆ ಬರಲಿವೆ ಅಂತ ಸರ್ವೆ ಹೇಳ್ತಾ ಇದೆ. ಇನ್ನು ಮಹಾರಾಷ್ಟ್ರ ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು 39, ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು 9. ಮಹಾರಾಷ್ಟ್ರ ವಿಚಾರಕ್ಕೆ ಬಂದ್ರೆ ಸದ್ಯ ರಾಜ್ಯದಲ್ಲಿ ಬಿಜೆಪಿ ಹಾಗೂ ಶಿಂದೆ ನೇತೃತ್ವದ ಶಿವಸೇನೆ ಅಧಿಕಾರದಲ್ಲಿದೆ. ಉದ್ಧವ್ ಮೈತ್ರಿಕೂಟದ ವಿರುದ್ಧ ಜನರು ತಿರುಗಿ ಬಿದ್ದಿದ್ದು ಲೋಕಸಭೆಯಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ದೊಡ್ಡ ಮಟ್ಟದಲ್ಲಿ ಜೈ ಅನ್ನೋದು ಬಹುತೇಕ ಫಿಕ್ಸ್ ಆಗಿದೆ. ಅದರಲ್ಲೂ ಮೀರಾ ರೋಡ್ ಇನ್ಸಿಡೆಂಟ್ ಬಳಿಕ ಶಿಂದೆ ಫಡ್ನವೀಸ್ ಸರ್ಕಾರದ ಬಗ್ಗೆ ಜನರಿಗೆ ಒಲವು ಹೆಚ್ಚಾಗಿದೆ ಅಂತ ಸರ್ವೆ ಹೇಳ್ತಾ ಇದೆ. ಪಶ್ಚಿಮ ಬಂಗಾಳ ಟಿಎಂಸಿ 26, ಬಿಜೆಪಿ 15, ಕಾಂಗ್ರೆಸ್ 1. ಬಹಳ ಕುತೂಹಲ ಕೆರಳಿಸಿರೋ ರಾಜ್ಯಗಳ ಪೈಕಿ ಪಶ್ಚಿಮ ಬಂಗಾಳ ಕೂಡ ಒಂದು. ಕೆಲ ತಿಂಗಳ ಹಿಂದೆ ಸಿಎಂ ಮಮತಾ ಬ್ಯಾನರ್ಜಿ ಇಂಡಿ ಒಕ್ಕೂಟಕ್ಕೆ ಬೆಂಬಲವನ್ನ ಸೂಚಿಸಿದ್ರು. ಆದರೆ ರಾಮ ಮಂದಿರ ಉದ್ಘಾಟನೆ ಬಳಿಕ ಮೆಲ್ಲಗೆ ಹಿಂದೆ ಸರಿದು ಸ್ವತಂತ್ರವಾಗಿ ಸ್ಪರ್ಧಿಸೋದಕ್ಕೆ ಮುಂದಾಗಿದ್ದಾರೆ. ಈ ಬಾರಿಯೂ ಹೆಚ್ಚು ಸೀಟ್ ಟಿಎಂಸಿಗೆ ಒಲಿದ್ರು ಬಿಜೆಪಿ 15 ಸೀಟ್ ಗೆಲ್ಲುವಲ್ಲಿ ಯಶಸ್ವಿ ಆಗುತ್ತೆ ಅಂತ ಹೇಳಲಾಗಿದೆ. ಅಲ್ಲದೆ ಕಾಂಗ್ರೆಸ್ಗೆ 1 ಸೀಟ್ ಬರಬಹುದು ಅಂತ ಅಂದಾಜಿಸಲಾಗಿದೆ. ಇನ್ನು ಉಳಿದ ರಾಜ್ಯಗಳ ಕಡೆ ನೋಡ್ತಾ ಹೋಗೋದಾದ್ರೆ ಗುಜರಾತ್, ರಾಜಸ್ಥಾನ, ಉತ್ತರಾಖಂಡದಲ್ಲಿ ಅಷ್ಟು ಸೀಟ್ಗಳು ಬಿಜೆಪಿ ತೆಕ್ಕೆಗೆ ಬರಲಿವೆ ಅಂತ ಸರ್ವೆ ಹೇಳ್ತಾ ಇದೆ. ಬಿಹಾರ, ಜಾರ್ಖಂಡ್, ಒಡಿಶಾ, ಹರಿಯಾಣ ಹಾಗೂ ಅಸ್ಸಾಂನಲ್ಲಿ 90% ಸೀಟ್ಗಳನ್ನ ಗೆಲ್ಲುವಲ್ಲಿ ಬಿಜೆಪಿ ಯಶಸ್ವಿಯಾಗಲಿದೆ. ಇನ್ನು ಹಲವು ರಾಜ್ಯಗಳ ಸರ್ವೆ ಬಾಕಿ ಇದೆ. ನಾವಾಗ್ಲೇ ಹೇಳಿದ ಹಾಗೆ ಈಗ ಬಂದಿರೋ ಸರ್ವೆಯನ್ನ ಫೈನಲ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಕೂಡ ದೊಡ್ಡ ಬದಲಾವಣೆಗೆ ಕಾರಣವಾಗ್ತಾರೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಪಕ್ಷವನ್ನ ನೋಡದೆ ಕೇವಲ ಅಭ್ಯರ್ಥಿಯನ್ನ ನೋಡಿ ಜನ ವೋಟ್ ಹಾಕ್ತಾರೆ. ಆದ್ರಿಂದ ಅಭ್ಯರ್ಥಿಗಳು ಫೈನಲ್ ಆಗೋ ತನಕ ಈ ಸರ್ವೆಯನ್ನ 100% ಒಪ್ಪೋದಕ್ಕೆ ಸಾಧ್ಯವಿಲ್ಲ. ಆದ್ರೆ ಈ ಸರ್ವೆ ಮಾಡೋ ಮುನ್ನ ಜನರ ಬಳಿ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದ್ದು ಪ್ರಧಾನಿ ಮೋದಿ ನಾಯಕತ್ವ ಹಾಗೂ ಬಿಜೆಪಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಲಾಗಿದೆ. ಇದರಲ್ಲಿ ಹೆಚ್ಚಿನವರ ರೆಸ್ಪಾನ್ಸ್ ಪಾಸಿಟಿವ್ ಆಗಿ ಬಂದಿರೋದ್ರಿಂದ ಎನ್ಡಿಎ ಸರಿಸುಮಾರು 366 ಸೀಟ್ ಗೆಲ್ಲೋದ್ರಲ್ಲಿ ಮೋಸ ಇಲ್ಲ ಅಂತ ಹೇಳಲಾಗ್ತಾ ಇದೆ. 400ರ ಗಡಿ ದಾಟಿದ್ರೂ ಅಚ್ಚರಿ ಇಲ್ಲ ಅಂತ ಅಂದಾಜಿಸಲಾಗಿದೆ. ಒಟ್ನಲ್ಲಿ ಮೂಡ್ ಆಫ್ ದ ನೇಷನ್ ಸದ್ಯ ಬಿಜೆಪಿ ಪರ ಇದೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಇನ್ನು ಲೋಕಸಭಾ ಎಲೆಕ್ಷನ್ಗೆ ಕೆಲವೇ ದಿನಗಳು ಬಾಕಿ ಇದ್ದು ಈ ಮಧ್ಯೆ ಏನಾದ್ರೂ ದೊಡ್ಡ ಬೆಳವಣಿಗೆ ಆಗಿ ಲೆಕ್ಕಾಚಾರ ಬದಲಾಗುತ್ತಾ ಅನ್ನೋದು ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.